ಈ ಮನೆನಾಗೆ ಅಡುಗೆ ಕೆಲಸ ಎಲ್ಲನೂ ನಾನೇ ಮಾಡಬೇಕು. ಈ ಪದ್ದಿ ಅದು ಏನು ಸೋಮಾರಿ ಕೆಲಸನೋ ಅಲ್ಲ. ಅದು ಹೆಂಗೆ ಅರ್ಧ ಗಂಟೆಗೆಲ್ಲ ಕೆಲಸನೂ ಮುಗಿಸ್ಬಿಡ್ತಾಳೆ ಪಟ 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 ಅಂತ ಹೇಳ್ಬಿಟ್ಟು. ಆಮೇಕಿಂದ ನಂದೇನು ಕ್ಯಾಮೆ ಇಲ್ಲತ್ತೆ, ಎಲ್ಲ ಮುಗ್ದೈತತೆ, ಬಾಯ್ ಬಾಯತ್ತೆ ಅಂತ ಹೇಳ್ಬಿಟ್ಟು ಆ ಜಯಮ್ಮನ ಜೊತೆ ಊಸುತ್ತಾ ಹೋಯ್ತಾಳೆ. ಆದರೆ ನಾನು ಬೆಳಿಗ್ಗೆಯಿಂದ ಸಂಜೆ ಗಂಟ ಮಾಡ್ತಾನೇ ಇರಬೇಕು ಮಾಡ್ತಾನೇ ಇರಬೇಕು ಮಾಡ್ತಾನೇ ಇರಬೇಕು ಅಡುಗೆ ಮಾಡಿ 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 ನನಗೂ ರೋಸತ್ತು ಹೋಗ್ಬಿಟ್ಟೈತೆ. ಅದ್ರಾಗೂ ನಮ್ಮ ಅತ್ತೆಗೆ ಪದ್ದಿ ಅಂದ್ರೆ ನಿನಗೆ ಬಹಳ ಇಷ್ಟ. ಪದ್ದಿ 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 ಪದ್ದಿ, ಮೂರೊತ್ತು ಪದ್ದಿ 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 ಪದ್ದಿನೇ. ಆದರೆ ನಾನು ನನ್ನ ಗಂಡಂಗೂ ಬೇಡವಾ ಹೋಗ್ಬಿಟ್ಟಿದ್ದೀನಿ. ನನ್ನ ಗಂಡ ಅದೇನು ಹೊಸ ವರ್ಷಕ್ಕೆ ಅಂತ ಓದೋದು, ಅದು ಎಲ್ಲ ಅಳಬಿದ್ದೋದ್ನೋ ನನಗೂ ಗೊತ್ತಿಲ್ಲ. ಅವನು ಸಿಗಲ್ಲ ನನಗೂ. ಇಲ್ಲಿ ನೋಡು, ನಮ್ಮ ಅತ್ತೆ ತಗ ಜಾಮ್ ತೆಗೆಸ್ಕೊಂಡು ಉಗಿಸ್ಕೋಬೇಕು, ಇದ್ರ ಮಧ್ಯೆ ಪದ್ದಿ ಟೆನ್ಷನ್ ಬೇರೆ. ಏನಾರ ಒಂದು ಮಾಡಲೇಬೇಕು. ಏನು ಮಾಡೋದು? ಹಾಂ ಏನಾರ ಒಂದು ಮಾಡಬೇಕಲ್ಲ. ರಾಧಾ ರಾಧಾ, ಬನ್ನಿ ಅಕ್ಕ, ಒಳಗಡೆ ಇವನಿ. ನನಗೊಂದು ವಿಷಯ ಹೇಳ್ಬೇಕು. ಏನು ವಿಷಯನಕ್ಕ? ಕಿತ್ತೋಗಿರೋ ಮಳ್ಳಿ ಪದ್ದಿ ಬುದ್ಧಿ ಕಳ್ಸಕ್ಕೆ ನನ್ನ ತಾಗೊಂದು ಒಳ್ಳೆ ಐಡಿಯಾ ಐತೆ. ಐಡಿಯಾನ? ಏನು ಐಡಿಯಾನಕ್ಕ? ನೋಡು, ಹೆಂಗನ ಮಾಡಿ ಈ ಹೊಸ ವರ್ಷ ಅಲ್ವ ಇವತ್ತು, ಹೊಸ ವರ್ಷ ದಿನ ಅಂತ ಹೇಳ್ಬಿಟ್ಟು ಮನೆಯಾಗೆ ಏನೋ ಮನೆಯ ತನ್ನ ಅಡುಗೆ ಎಲ್ಲನೂ ಮಾಡೋದು. ಅದಕ್ಕೆ ನಾನು ಜ್ಯೂಸ್ ಮಾಡಿದ್ದೀನಿ ತಗೊಳ್ಳಿ, ನಾನು ಸ್ಪೆಷಲ್ಲಾಗಿ ಜ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಾ. ನಾನು ಸುಮ್ಮನೆ ಅಲ್ಲೇ ಕುಂತಿರ್ತೀನಿ. ತಗೊಂಬಿಟ್ಟು ಬಾ, ನಿನಗೂ ಒಂದು ಲೋಟ ತಗೊಂಬಿಟ್ಟು ಬಾ. ಪೊದ್ದಿಯಲ್ಲಿ ಕುಂತ್ಕೊಂಡು ಅಲ್ಟೆ ಹೊಡಿತಿತ್ತಲ್ಲ, ಅವಾಗ ಏನು ಮಾಡೋದು ಅಂತಂದರೆ, ಅತ್ತೆ ದೇವಸ್ಥಾನಕ್ಕೆ ಹೋಗೈತಲ್ಲ, ಇನ್ನೂ ಬರೋದು ಲೇಟ್ ಆಯ್ತದೆ. ಅಷ್ಟಾಗಿ ನಾವು ಅವಳಿಗೆ ಜ್ಯೂಸ್ ಒಳಗಡೆಗೆ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡೋಣ. ಏನು ಎಣ್ಣೆ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡೋದ? ಆಮೇಕಿಂತ ಏನಾರ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ಪ್ರಪಂಚದಾಗ ಎಷ್ಟು ಜನ ಕುಡಿಯೋಕ್ಕಿಲ್ಲ, ಏನು ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ಬಿಡ್ತಾಳ? ಯಾಕೆ ಸಾಯ್ತಾಳೆ? ಅಯ್ಯೋ, ಇದೊಳ್ಳೆ ಸಂದ ಕೇಳ್ತೀಗ ನೀನಂತೂ. ಕುಡಿದ್ರೆ ಲೋಲಾಡ್ಕೊಂಡು ತಿಲಾಡ್ತಿತ್ತಾಳೆ. ಹೆಂಗಿದ್ರು ಹೊಸ ವರ್ಷ ಅಲ್ವಾ, ಅವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ನೋಡಿ ಅತ್ತೆ ಬರೋ ತನಕ ಸುಮ್ಕಿರಣ. ಅತ್ತೆ ಬಂದಮೇಲೆ ನಾನು ನಿನ್ನ ಓಡೋಗ್ಬಿಟ್ಟು ಅತ್ತೆ 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 ನೋಡಿ ಅತ್ತೆ, ಇವಳು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕುಡ್ಕೊಂಬಿಟ್ಟು ಬಂದವಳೆ, ಮಾನ ಮರ್ಯಾದೆ ಇವಳಿಗಿಲ್ಲ ಅತ್ತೆ, ಇವಳು ಮರ್ಯಾದಷ್ಟು ಕುಟುಂಬದಿಂದ ಬಂದಿಲ್ಲ ಕಣತ್ತೆ, ಹಂಗತ್ತೆ ಹಿಂಗತ್ತೆ ಅಂತ ಹೇಳ್ಬಿಟ್ಟು ಸಂದಾಗ ಫಿಟ್ಟಿಂಗ್ ಇಕ್ಬಿಡೋಣ. ಆವಾಗ ಏನಾಯ್ತದೆ ಹೇಳು? ಅತ್ತೆ ಸರಿಯಾಗಿ ಪದ್ದಿಗೆ ಬೆಂಡೆತ್ತಿ, ನೀ ನನ್ನ ಮನೆ ಸೊಸೆನೇ ನೀ ಅಲ್ಲ, ಇಂಥ ಬುದ್ಧಿನ ನಿಮ್ಮ ಅಪ್ಪ ಅಮ್ಮ ಕಳಿಸಿರೋದು, ಅಂತವಳು ಇಂತಳು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಉಗುತ್ತು ಮಾಡಿ ಅವಳನ್ನ ಮನೆಯಿಂದ ಈಚೆ ಕಡೆ ತಳ್ತದೆ. ಆಮೇಕಿಂದ ಯೋಚನೆ ಮಾಡು, ನೀನು ನಾನು ಅಷ್ಟೇ ನೆಮ್ಮದಿಯಾಗಿರ್ಬೋದು ಮನೆಯಾಗೆ ಬಿಸ್ನೆಸ್ ಮಾಡ್ಕೊಂಡು. ಏನು ಹೇಳ್ತೀಗ? ಐಡಿಯಾ ಏನು ಸಂದಕ್ಕೆ ಏನು ಐತೆ ಐಡಿಯಾ, ಆದರೆ ಅದೇ ಎಣ್ಣೆ ಬಾಟ್ಲಿ ಎಲ್ಲನೂ. ಅಯ್ಯೋಯ್ಯೋ, ಎಣ್ಣೆ ಬಾಟ್ಲಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಗ? ಎಣ್ಣೆ ಬಾಟ್ಲಿ ಒಂದು ಜವಾಬ್ದಾರಿ ನಂದು. ನಾನು ತಗೊಂಬಿಟ್ಟು ಬರ್ತೀನಿ, ನೀನು ಜ್ಯೂಸ್ ರೆಡಿ ಮಾಡು, ಯಾವ್ದಾನ ಒಂದು ಜ್ಯೂಸ್ ರೆಡಿ ಮಾಡು, ಸರಿನಾ? ಆಮೇಕಿಂದ ನೋಡು, ಅವಳಿಗೆ ಆಟ ಆಡಿಸ್ತೀನಿ. ಇವತ್ತು ಅತ್ತೆ ಅವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಬೇಕು, ಎಲ್ಲ ಸೇರ್ಕೊಂಡು ಇಡ್ಬಿಡೋಣ. ಅತ್ತೆ ಅವಳು ಕುಡಿಯೋದು ನಾವು ನೋಡಿದ್ದೀವಿ ಕಣತ್ತೆ, ಎಂಥ ಸೊಸೆ ಸಿಕ್ಬಿಡ್ಲು ಕಣತ್ತೆ, ಹುಡುಗಿ ಆಗಿದ್ಕೊಂಡು ಕುಡಿತಾಳಲ್ಲ ಕಣತ್ತೆ, ಹಂಗೆ ಕಣತ್ತೆ ಹಿಂಗೆ ಕಣತ್ತೆ ಅಂತ ಹೇಳ್ಬಿಟ್ಟು ಸಂದಾಗ ಹಾಕ್ಕೊಟ್ಬಿಡೋಣ. ಆಮೇಕಿಂದ ನೋಡ್ತಾ ಇರು, ಅವಳೇನೇನಿಯ ಅದೇ ಹೇಳ್ತಾಳಲ್ಲ, ಯಾರು ಸಾಂಗ್ ಬಂತಲ್ಲಿ, ಒಳಗೆ ಸೇರಿದರೆ ಗುಂಡು ಪದ್ದಿ ಆಗುವಳು ಗಂಡು, ಅತ್ತೆ ಎತ್ತುವಳು ಬೆಂಡು. ಹೆಂಗಿರ್ತದೆ ಹೇಳು? ನೋಡು, ಜ್ಯೂಸ್ ರೆಡಿ ಮಾಡ್ಕ, ಹಿಂಗೋ ಹಂಗೆ ಬರ್ತೀನಿ ಪಟ ಪಟ್ ಅಂತ ಹೇಳ್ಬಿಟ್ಟು, ಸರಿನಾ? ಅಯ್ಯೋ ಅಕ್ಕ, ನೀನು ಎಲ್ಲಿಂದ ಬರ್ತದೆ ಇಂಥ ಪಿಲಾನೆಲ್ಲನೂ? ಅಬ್ಬಬ್ಬಬ್ಬ, ಅವಳಂತೂ ಉಕ್ಸಕ್ಕೆ ಸರಿಯಾಗಿ ಒಳ್ಳೆ ಐಡಿಯಾ ನೀನೇ ಕೊಟ್ಟಿದ್ದೀಗ. ನೀನಂತೂ ಮನೆಯಾಳಿ ನಮ್ಮ ತಗೇನಿ ಆಟ ಆಡ್ತೀಗ ನೀನು. ಐತೆ ಬಾ ಇವತ್ತು ನಿಂಗೆ ಮಾರಿ ಹಬ್ಬ, ಸರಿಯಾಗಿ ಮಾಡ್ತೀನಿ ನಿನ್ನಂತೂ, ಸುಮ್ಮನೆ ಬಿಡೋದಿಲ್ಲ ನಿನ್ನಂತೂ. ಹೋಗಿ ತಗೊಂಬಿಟ್ಟು ಹೋಗು, ರೆಡಿ ಮಾಡ್ತೀನಿ ಜ್ಯೂಸ್. ಒಳಗೆ ಸೇರಿದರೆ ಗುಂಡು ಪದ್ದಿ ಆಗುವಳು ಗಂಡು, ನಮ್ಮ ಅತ್ತೆ ಬಂದು ಎತ್ತುವಳು ಬೆಂಡು. ಸೂಪರ್ ಸೂಪರ್ ಸೂಪರ್. ಏನು ಜ್ಯೂಸ್ ಮಾಡಲಿ ಇವಾಗ? ಏನು ಜ್ಯೂಸ್ ಮಾಡಿದ್ರೆ ಸಂದಕ್ಕಿರ್ತದೆ? ಏನು ಜ್ಯೂಸ್ ಮಾಡಲಿ? ನೋಡೋಣ ಇರು. ಬಿಡು, ಮ್ಯಾಂಗೋ ಜ್ಯೂಸ್ ಏನಾರ ತಂದುಬಿಟ್ಟು ಅದಕ್ಕೆ ನೀವು ಮಿಕ್ಸ್ ಮಾಡಿದ್ರೆ ಆಯ್ತು. ನಾನು ಮಾಡ್ಕೊಂಡು ಕುಂತ್ಕೊಳ್ಳೋಕೆ ಈಗ ಹಣ್ಣುಗಳಿರ್ಬೇಕಲ್ಲ, ಇರು ಮ್ಯಾಂಗೋ ಜ್ಯೂಸೇ ತಂದು ಹಾಕ್ತೀನಿ. ಒಂದೇ ಒಂದು ಜ್ಯೂಸ್ ರೆಡಿ ಮಾಡಬೇಡ, ಇನ್ನು ಶಾನೆಯ ಜ್ಯೂಸ್ ರೆಡಿ ಮಾಡು. ನೀನು ಒಂದೇ ಒಂದು ಜ್ಯೂಸ್ ಏನಾರು ರೆಡಿ ಮಾಡಿಬಿಟ್ರೆ ಆಮೇಕಿಂದ ನಾವು ಕುಡಿಲಿಲ್ಲ ಅಂದರೆ ಪೊದ್ದಿಗೆ ಡೌಟ್ ಬರ್ತದೆ. ಅಕ್ಕ, ಇದು ಜ್ಯೂಸು ಮಾಜಾ ಜ್ಯೂಸು. ಲೋಟಕ್ಕೆ ಸುರ್ಕೊಂಡು ಹೋಗೋಣ ಹೇಳು, ಅವಳಿಗೆ ಅಂತ ಗುರ್ತಿಕ್ಬೇಕಲ್ಲ, ಅದಕ್ಕೆ ಫಸ್ಟ್ ಅವಳಿಗೆ ಸುರಿದು ಬಿಡೋಣ, ಆಮೇಕಿಂದ ನಮಗೆ ನಾವು ಸುರ್ಕೊಂಡು ಇದು ಮಾಡ್ಕೊಳ್ಳೋಣ. ನೋಡು, ಯಾವುದೇ ಕಾರಣಕ್ಕೂ ಡೌಟ್ ಬರಬಾರ್ದು. ಗೆಪ್ತಿ ಇಕ್ಕೊಂಡು ಕೊಡು. ನನ್ನ ಕೈಗೆ ನಿನ್ನ ಕೈಗೆ ಯಾವ್ದು ತಗೋಬೇಕು, ಅವಳಿಗೆ ಯಾವ್ದು ಕೊಡಬೇಕು ಎಲ್ಲ ಗೆಪ್ತಿ ಇಕ್ಕ, ಸರಿನಾ? ಫಸ್ಟ್ 2 ಲೋಟ ತಗೊಬಿಟ್ಟು ಬಂದು ನನಗೂ ಅವಳಿಗೊಂದು ಕೊಟ್ಬಿಟ್ಟು ಆಮೇಕಿಂದ ನೀನು ಕುಡಿ, ಸರಿನಾ? ಸರಿ ಅಕ್ಕ, ಸರಿ, ಕುಡು ಅದನ್ನ. ಯಪ್ಪ, ವಾಸನೆ ಏನಿಯ ಒಂಥರ ಐತೆ. ಅತ್ತೆ ನಂಬ್ತದೆ. ಅತ್ತೆಗೇನಾದ್ರೂ ನಾನು ಮಾಡಿಕೊಟ್ಬಿಟ್ಟೆ, ಫಿಟ್ಟಿಂಗ್ ಇಕ್ಬಿಟ್ಟೆ ಅಂತ ಹೇಳಿದ್ರೆ ಮುಗೀತು ಮುಗೀತು ಮುಗೀತು. ಒಳ್ಳೆ ಐಡಿಯಾ ಮಾಡಿದ್ದೀರಾ. ಹೊಸ ವರ್ಷದ ಟೈಮಾಗೆ ಕುಡಿದ್ರೂ ಅತ್ತೆ ಗ್ಯಾರಂಟಿ ನಂಬ್ತಾರೆ. ಸರಿ, ನಾನು ಏನು ಗೊತ್ತಿಲ್ದಿರೋ ಥರ ಹೋಗ್ಬಿಟ್ಟು ಅಲ್ಲಿ ಕುಂತ್ಕೊಂಡಿರ್ತೀನಿ, ಸರಿನಾ? ನೀನೇನು ಶಾನೆ ಯೋಚನೆ ಮಾಡಬೇಡ, ತಗೊಂಡು ಪಟ್ ಅಂತ ಅಂದ್ಬಿಡು. ನನಗೆ ಏನು ಗೊತ್ತಿಲ್ಲ ಅನ್ನೋಕೆ ಸುಮ್ಕೆ ಕುಂತ್ಕೊತೀನಿ. ಸರಿನಾ? ಆಮೇಲೆ ಅನುಮಾನ ಬರೋಂಗೆ ಮಾಡಬೇಡ. ಸರಿ. ಇದು ಪೊದ್ದು ಅವ್ರ ಊರೇ ಅಲ್ವಾ? ನನ್ನ ಪೊದ್ದು ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ.
ದೆವ್ವ ಹೀಗಾಗಿದ್ದೀನಲ್ಲ ಏನೂ ಅರ್ಥನೇ ಆಯ್ತಿಲ್ಲ. ನಾನು ಸತ್ತಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಸತ್ತಿದ್ದೀನಿ ಅಂತ ಗೊತ್ತಾದಾಗಾದ್ರೂ ಪೊದ್ದು ಗೊಳೋ ಅಂತ ಅಳ್ತಾ ಇದ್ಲು ಅನ್ನಿಸ್ತದೆ. ಥು, ನನ್ನ ಮದುವೆ ಮಾಡ್ಕೋಬೇಕಿತ್ತು. ಆದರೆ ಹೋಗಿ 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 ಅವ್ನು ಯಾವನೋ ಗೂಬೆ ನನ್ನ ಮಗನ ಮದುವೆ ಮಾಡ್ಕೊಂಬಿಟ್ಟವಳೆ. ಲೇ ಪೊದ್ದು, ನನ್ನನ್ನು ಮದುವೆ ಮಾಡ್ಕೋಬೇಕಾಗಿರೋ ತಾನೇ ನೀನು. ನೀನು ನನ್ನ ಜೊತೆನೇ ಇರಬೇಕಿತ್ತು, ನೀನು ನನ್ನ ಜೊತೆನೇ ಮದುವೆ ಮಾಡ್ಕೋಬೇಕಾಗಿತ್ತು. ಆದರೆ ಹೋಗಿ 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 ಮನೆಯಾಳನ್ನು ಮದುವೆ ಮಾಡ್ಕೊಂಬಿಟ್ಟಿದ್ದೀಗಲ್ಲ ನೀನು. ನಾನು ಮಾತ್ರ ನಿನ್ನ ಗಂಡನ ಸುಮ್ಮನೆ ಬಿಡೋಕ್ಕಿಲ್ಲ. ನೀನು ಯಾವತ್ತಿದ್ರು ನಾನು ಇಷ್ಟಪಟ್ಟಿರೋ ಹುಡುಗಿ ನನ್ನ ಲವ್ವರ್ ಅಷ್ಟೇ ನೀನಿಯ. ನಿನಗೋಸ್ಕರ ಪಿರಾಣನೇ ಕಳ್ಕೊಂಬಿಟ್ಟಿದ್ದೀನಿ ನಾನಂತೂ. ನೋಡು, ನಿನ್ನಂತೂ ನಾನು ಕರ್ಕೊಂಡು ನನ್ನ ಜೊತೆಗೆ ಹೋಗಬೇಕು. ಈಗ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಏನಂತ, ನೀನು ನನ್ನೋಳು ಅಷ್ಟೇ ನೀಯ. ಅವನು ಯಾವನೋ ಏನು ಮಾಡ್ತಾವನೋ ಏನು ಕತೆಯೋ, ನಮ್ಮ ಪೊದ್ದು ಡಾರ್ಲಿಂಗಿಗೆ ಸುಮ್ಕೆ ಬೇಜಾರಾಗೋಗ್ಬಿಟ್ರೆ. ಇಲ್ಲ ಇಲ್ಲ ಇಲ್ಲ, ಪೊದ್ದು ಎಲ್ಲವಳೆ. ಈ ಊರೇನೋ ಸಂದಕ್ಕಿಲ್ಲ. ನನ್ನ ಜೊತೆ ಇದ್ದಿದ್ರೆ ನಾನು ಹೆಂಗೆ ನೋಡ್ಕೊತಾ ಇದ್ದೆ ಪೊದ್ದುನ, ಸೂಪರಾಗಿ ನೋಡ್ಕೊತಾ ಇದ್ದೆ. ಆದರೆ ಪೊದ್ದು ಅಡ್ಡರಿದ್ರು ನನ್ನ ಮಗನ ಇಷ್ಟಪಟ್ಬಿಟ್ಟವಳಲ್ಲ. ಆ ದರಿದ್ರು ನನ್ನ ಮಗನ ಹತ್ರ ಏನೈತೆ, ನನ್ನ ಹತ್ರಗಿನ್ನ ಏನೈತೆ ಎಕ್ಸ್ಟ್ರಾ ಅಂತಾಗಿ? ಅವನ ಹತ್ರ ಏನೇನೂ ಇಲ್ಲ, ಮಣ್ಣು ಮಸಿ. ಆದರೆ ಹೋಗಿ 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 ಅವನು ಯಾವನ್ನೋ ಲವ್ ಮಾಡೋಳೆ. ಲೇ ಪೊದ್ದು, ಅವತ್ತೇ ಹೇಳ್ದೆ ನೀನು ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ. ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಅಂಥದ್ದು ಏನೇ ಇತ್ತು? ನೀನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಿನ್ನಂತೂ ಬಿಡಲ್ವೇ ನಾನು. ನೀನು ಏನು ಮಾಡ್ತಾ ಇದೀಯ ಬಂದು ನೋಡ್ತೀನಿರು. ಅದೇನು ಮಾಡ್ತಿದ್ಯಾ ನೀನು? ನನ್ನ ಜೊತೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಹೆಸರೇ ಬದಲಾಯಿಸ್ಕೊಬಿಡ್ತೀನಿ. ನಾನು ಸುಮ್ಮನೆ ಅಂತೂ ಹೋಗಲ್ಲ. ನಿನ್ನ ಗಂಡನ ಒಂದು ಗತಿ ಕಾಣಿಸಿ ನಿನ್ನನ್ನು ಕರ್ಕೊಂಡೇನಿಯ ಹೋಗೋದು ನಾನು. ಇಷ್ಟಪಟ್ಟಿರೋ ಹುಡ್ಗಿನ ಕಳ್ಕೊಂಡ್ರೆ ಎಷ್ಟು ನೋವಾಯ್ತದೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಆ ನೋವು ಅನುಭವಿಸ್ತಾ ಇದ್ದೀನಿ. ಸತ್ತ ಮೇಲಾದರೂ ಈ ನೋವಿರೋಕ್ಕಿಲ್ಲ ಅಂತ ಅನ್ಕೊಂಡ್ರೆ ಸತ್ತ ಮೇಲೂ ನೀನು ನೆನಪಾಗ್ತಾ ಇದೀಯಾ? ಅಯ್ಯೋ, ಈ ಪೊದ್ದಿಗೆ ಏನಂತ ಹೇಳೋದು? ಇರು, ಅವ್ರ ಮನೆ ಹುಡಿಕೊಂಡು ಹೋಗ್ತೀನಿ. ಊರನ್ನೇ ಹುಡಿಕೊಂಡು ಬಂದಿದ್ದೀನಂತೆ. ಇನ್ನೂ ನನಗೆ ಯಾವ ಶಕ್ತಿನೂ ಶಾನೆ ಬಂದಿಲ್ಲ. ಯಾರ ಕಣ್ಗೂ ಕಾಣಿಸ್ಕೊಳಕ್ಕಾಗಲ್ಲ, ಏನೂ ಇಲ್ಲ. ಆದ್ರೂ ಸುಮ್ಮನೆ ಅಂತೂ ಬಿಡಲ್ಲ ಪೊದ್ದು. ಏನ್ ಪದ್ದಿ, ಏನ್ ಬಿಸಿನೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀಯ ಏನು? ಹಾ, 25ನೇ ಇಸ್ವಿ ಕಳೆದು 26ನೇ ಇಸ್ವಿ ಬಂದ್ರು ನೀನು ಜಯಮ್ಮ ಪ್ಲಾನ್ ಮಾಡೋದ್ರಾಗೆ ಏನಿಯಾ ಕಳ್ದೋಗ್ಬಿಟ್ರಿ. ಆ ನೀನ್ ತರ ಲಾಸ್ ಏನ್ ಮಾಡ್ಕೊಂಡು ಕಂಡರ್ ಮನೆಗೇನ್ ಕೆಲಸ ಮಾಡಕ್ ಹೋಗಿರಲ್ವಲ್ಲ ನಾನು. ಬರೀ ಪ್ಲಾನೇ ಮಾಡ್ತಾ ಇದೀನಿ. ನಮ್ದೆಲ್ಲ ಟೀಮು ಒಳ್ಳೆ ಪ್ಲಾನ್ ಮಾಡ್ತೀವಿ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಮೇರಿ ಮೇರಿ, ಅದೆಷ್ಟು ಮೆರಿತೀಯ ಮೇರಿ. ಆಮೇಲೆ ನಿನಗಿರೋದು ಮಾರಿ ಹಬ್ಬ. ಅಯ್ಯೋ, ಪ್ರಯತ್ನ ಪಡ್ತಾ ಇರ್ಬೇಕು. ಸುಮ್ಕೇಣಿಯ ಇದ್ರೆ ಬಂದ್ಬಿಡ್ತದ? ಬಾಳ ಅಂದ್ರೆ ಬಾಳ ಪ್ರಯತ್ನ ಪಡ್ತಾ ಇರ್ಬೇಕು. ಈಗ ನಾನು ಒಂದ್ರ ಕ್ಲಾಸ್ ಆಗಿವ್ನಿ ಅಂದ್ರೆ ಇನ್ನೊಂದ್ರೆ ನಾನು ಗ್ರೇಟ್ ಆಗೋಗ್ಬಿಡ್ತೀನಿ. ನೋಡು, ನೀನ್ ಯಾಕೆ ಈ ಬಿಸ್ನೆಸ್ ಶುರು ಮಾಡ್ತಿಲ್ಲ? ಏನಾದ್ರೂ ಬ್ಯಾರೆ ಪಿಲಾನ್ ಏನಾದ್ರೂ ಮಾಡ್ಕೊಂಡಿದೀಗ? ಏ ಪ್ರೇಮಿ, ನಿಂದೇನಾಯ್ತಾ ನೀನ್ ನೋಡ್ಕ. ಸುಮ್ಕೇಣಿಯ ನಾನ್ ಪಿಲಾನ್ ಎಲ್ಲ ನಿನ್ಗೆ ಹೇಳೋದು, ನೀನ್ ಬಂದ್ಬಿಟ್ಟು ಅದನ್ನ ಮಾಡೋದು. ಸೀರೆ ಬಿಸ್ನೆಸ್ ನ ಇನ್ನು ಕೇಳ್ಕೊಂಬಿಟ್ಟು ಬಂದಿದ್ದೆ ಅಷ್ಟೇ ಏನಿಯ. ಆಗ್ಲೇ ಏನಿಯ ಹೋಗ್ಬಿಟ್ಟು ಸೀರೆ ತಂದ್ಬಿಟ್ಟು ಬಿಸ್ನೆಸ್ ಶುರು ಮಾಡೇ ಬಿಡದ? ನಾನು ಪಿಲಾನಿ ಕಟ್ಕೊಂಡು ನಿನ್ಗೇನಾಗಬೇಕು? ಯಾಕೆ ನೀನು ಅದನ್ನೇನಿಯ ಮಾಡಕ್ಕೆ? ನೋಡು, ನಾನು ಜಯಮ್ಮ ಬರೀ ಪಿಲಾನ್ ಆಗ್ತಿರೋದು ಅಷ್ಟೇನೇನಿಯ. ನಮ್ಗೆ ಅದ್ರಾಗೆ ಒಂಥರ ಖುಷಿ ಸಿಗ್ತದೆ. ನಿನಗೆ ಯಾಕೆ? ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ. 2026 ಮುಗಿಯೋ ಅಷ್ಟೊತ್ತಿಗೆ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ. ಈ ಮನೆಗಿದ್ರೆ ತಾನೇ ನೀನು ಹತ್ತೆ ಇವತ್ತಿನ ನೀಟಾಗಿ ಈಚೆ ಕಡೆ ಕಳಿಸ್ತೈತೆ. ನೋಡ್ತಾ ಇರು. ಆನಂದ ಪರಮಾನಂದ ಪರಮಾನಂದ. ಪೊದ್ದು, ಪೊದ್ದು, ಅಯ್ಯೋ ಪೊದ್ದು ಡಾರ್ಲಿಂಗ್, ಪೊದ್ದು ಡಾರ್ಲಿಂಗ್, ಇಲ್ಲ ಇದೀಗ ಏನು ಮಾಡ್ತಾ ಇದೀಯಾ? ಅಯ್ಯೋ, ನನ್ನ ಪೊದ್ದು ಡಾರ್ಲಿಂಗ್ ಶಾನೆ ಸ್ವರ್ಗೋಗ್ಬಿಟ್ಟಿದ್ದಂಗೆ ಅವಳಲ್ಲಪ್ಪ. ಎಷ್ಟೊಂದು ಸ್ವರ್ಗೋಗ್ಬಿಟ್ಟವಳೆ ಪಾಪ. ಮಕ ಎಲ್ಲ ಡುಮ್ಗೆ ಎಂಥ ಸಂದಕ್ಕಿತ್ತು. ಇವಾಗ ನೋಡಿದ್ರೆ ಎಲ್ಲನೂ ಸ್ವರ್ಗೋಗಿ ಕೊರ್ಗೋಗಿ ಹೆಂಗಾಗೋಗ್ಬಿಟ್ಟವಳು ನೋಡು ಪಾಪ. ನೋಡಿದ್ರೆ ನೀನು ಅಯ್ಯೋ ಅಂತ ಅನ್ನಿಸ್ತದೆ ನನಗೆ. ಪೊದ್ದು ಡಾರ್ಲಿಂಗ್, ನಿನ್ನ ಮ್ಯಾಲೆ ಎಷ್ಟೊಂದು ಕೋಪ ಮಾಡ್ಕೊಂಬಿಟ್ಟು ಬಂದೆ. ಆದರೆ ಪೊದ್ದು ಮುಖ ನೋಡಿದ ತಕ್ಷಣ ಎಲ್ಲನೂ ಒಂಥರ ಇಳಿದೋಯ್ತು. ಇಲ್ಲ ಇಲ್ಲ, ಇವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ಹೋಯ್ತೀನಿ. ನೋಡು, ಯಾವತ್ತಿದ್ರೂ ನಾನು ನೀನು ಅಷ್ಟೇನಿಯ ಜೋಡಿ. ಆ ಕಳ್ಳ ನನ್ನ ಮಗ ನಿನ್ನ ಗಂಡ ಜೋಡಿ ಆಗಕ್ಕೆ ನಾನು ಬಿಡೋದೇನೇನಿಯ ಇಲ್ಲ. ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತನೇ ಬಂದಿರೋದು. ಹೆಂಗನ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಈಗ ನಾನು ನೀನು ಕಾಣಿಸ್ತಾನೆ ಇಲ್ಲ ಅನ್ನಿಸ್ತದಲ್ವಾ? ಇನ್ನು ಈಗ ಸತ್ತಿದ್ದೀನಲ್ವಾ, ನನಗಿನ್ನೂ ಶಾನೆ ಬೇಕು ಅನ್ನಿಸ್ತದೆ ಎಲ್ಲನೂ ಬರೋಕ್ಕೆ. ಪದ್ದು, ಪದ್ದು ಡಾರ್ಲಿಂಗ್, ಪದ್ದು ಡಾರ್ಲಿಂಗ್, ಪದ್ದು ಡಾರ್ಲಿಂಗ್, ಪದ್ದು. ಅತ್ತೆ ಬಂದ್ಮೇಲೆ ಇವತ್ತು ಇವಳು ತಿಥಿನೇ. ಇವಳೇನೋ ಮಾತಾಡ್ಕೊಂತಾವಳಲ್ಲ, ಮನ್ಸಾಗಿ ಮಾತಾಡ್ಕೊಳೋದೆಲ್ಲ ನನಗೆ ಕೇಳಿಸ್ತಾ ಐತೆ. ಏನು ಮಾತಾಡ್ಕೊಂತಾವಳೆ ಮನ್ಸಾಗೆ? ಹಾಂ, ಮನುಷ್ಯರು ಮನ್ಸಿನ ಮಾತೆಲ್ಲ ಅರ್ಥ ಆಯ್ತಾ ಇತ್ತು ನನಗೆ. ಏನೇನೋ ಮಾತಾಡ್ಕೊತಾವಳೆ. ಆದರೆ ಇವಳು ಮಾತಾಡ್ಕೊಳ್ಳೋದೆಲ್ಲ ನನಗೆ ಕೇಳಿಸ್ತದೆ, ಮನ್ಸಾಗಿ ಮಾತಾಡ್ಕೊಳ್ಳೋದು. ಏನೋ ಅತ್ತೆ ಬಂದ್ಮೇಲೆ ಪೊದ್ದು ಬುದ್ಧಿ ಕಲಿಸದ. ಇದಕ್ಕೇನು ಮಾಡ್ತಾವ್ರಿ ಇವರು? ಮತ್ತೆ ಜಯಮ್ಮ ಹೆಂಗ್ ಸೆಲೆಬ್ರೇಷನ್ ಮಾಡಿದ್ರು? ಜಯಮ್ಮ ನೀನು ಎಲ್ಲನೂ ಹೊಸ ವರ್ಷನ
ಅಯ್ಯೋ ನಿಮ್ಗೆ ಯಾಕೆ ಅಕ್ಕ ನಾವ್ ಹೆಂಗೋ ಸೆಲೆಬ್ರೇಷನ್ ಮಾಡ್ತೀವಿ ಮುಗ್ದೋಗಿರೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಹಂಗೆ ನಾವು ಸುಮ್ಕಿರ್ ನೀವು ಪ್ರೇಮಕ್ಕ ತಗ ಮಾಜ ತರಿಸಿದ್ದೆ ತಗ ತಗ ಓ ಮಾಜ ಜ್ಯೂಸ್ ತರಿಸ್ಬಿಟ್ಟಿದ್ದ ವಾ ಕುಡು 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 ಇಲ್ಲೇನೋ ತಪ್ಪಾಗಿ ನಡೀತೈತೆ. ಇವ್ರು ಏನು ಮನ್ಸಾಗಿ ಇಟ್ಕೊಂಡವ್ರೆ? ಕುಡು ಕುಡು ಇವತ್ತೊಳಗೆ ಅತ್ತೆ ಹತ್ರ ಗ್ರಾಚಾರ ಎಣ್ಣೆ ಕುಡಿದ್ಬಿಟ್ಟು ಗ್ರಾಚಾರ ಬಿಡಿಸ್ಕೊಂತಾಳೆ ಇವ್ರೇನು ಮಾಡ್ತಾವ್ರೆ ಪೊತ್ತುಗೆ? ಇದ್ರೊಳಗಡೆ ಎಣ್ಣೆ ಮಿಕ್ಸ್ ಆಗೈತಿದ್ರಾಗೆ. ಅಂದರೆ ಪೊತ್ತು ಕೂತಿದ್ದಾಗ ಎಣ್ಣೆ ಕುಡಿಸ್ಬೇಕು ಅಂತವ್ರ, ಇಲ್ಲ ಇವರೆಲ್ಲ ಸೇರ್ಕೊಂಡು ಎಣ್ಣೆ ಕುಡಿತಾವ್ರ? ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ. ಪೊದ್ದು ತಗ ತಗ ನಿಂಗೂ ಜ್ಯೂಸು ಮಾಜ ತರಿಸಿದ್ದೆ ನೀವು ತಿನ್ನೋದನ್ನ ಏನ್ ಕೊಟ್ರು ಬ್ಯಾಡ ಅಂತ ಮಾತ್ರ ಅನ್ನಕ್ಕಿಲ್ಲ ಯಾಕಂದ್ರೆ ನಂಗೆ ತಿನ್ನೋದಂದ್ರೆ ಬಾಳ 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 ಇಷ್ಟ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಕಾಳ್ಪುಟ್ಟಿ, ಇನ್ನ ಬಿಟ್ಟಿಲ್ವ ನೀನು? ತಿನ್ನೋದು ಸಾಯೋದು. ಇವ್ರು ನೀನು ವಾರ್ಗಿತ್ತೀರು ಕಣಮ್ಮಿ, ನೀನು ನುಗ್ಸಕ್ಕೆ ಅಂತ ಇಷ್ಟೆಲ್ಲ ಮಾಡ್ತಾವ್ರೆ. ಇವರಿಬ್ರು ಏನು ಸಾಮಾನ್ಯದರಲ್ಲ ಅಂತ ಅನ್ನಿಸ್ತದೆ. ಈ ಪೊದ್ದು ತಿನ್ನೋದು ಕೊಟ್ಬಿಟ್ರೆ ಯಾರು ವಿಸ ಕೊಟ್ಬಿಟ್ರೆ ತಿಂದ್ಬಿಟ್ಟು ಮುಗಿಸ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ಅಯ್ಯೋ ಇದಕ್ಕೆ ಯಾವಾಗ ಬುದ್ಧಿ ಬರೋದು? ಅಯ್ಯೋ ರಾಧಾ ನೀನು ಒಂದ್ ಲೋಟ ಎತ್ಕೊಂಡ್ಬಿಟ್ ಬಾ ಕುಡಿವಂತೆ. ಹ್ಞೂ ಅಕ್ಕ ತಕೊಂಡ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಮಾಜ ಕುಡಿ ಅಕ್ಕ ಕುಡಿ ಕುಡಿ. ನೀನೇನೇ ಹೇಳು ಅಡ್ಗೆ ಮನೆ ಕೆಲಸ ಮಾತ್ರ ನೀನು ಅಚ್ಚುಕಟ್ಟಾಗಿ ಮಾಡ್ತೀಯ ಕಣಮ್ಮ. ನೀನು ಎಷ್ಟಾದ್ರೂ ನೀನು ಮಾಡು ಅಂದ್ರೆ ಮಾಡ್ಬಿಡ್ತೀಯ. ನಂಗೆ ತುಂಬಾ ಇಷ್ಟ ಆಯ್ತಾ ನೀನು ಅಡ್ಗೆ ಮನೆ ಕೆಲಸ ಮಾಡೋದು. ನೋಡ್ಕೋಬೇಕಲ್ಲ, ನಾನು ನೋಡ್ಕೋಬೇಕಲ್ಲಕ್ಕ. ಅಂದರೆ ಈ ಪೊದ್ದುಗೆ ಮನೆಯಾಗ ಯಾರು ಅನ್ಕೊಂಡ್ರು ಆಗಕ್ಕಿಲ್ಲ. ಈ ಪೊದ್ದು ಇಲ್ಲೂ ಎಲ್ರೂ ದ್ವೇಷ ಕಟ್ಕೊಂಡ್ಬಿಟ್ಲ ಏನು? ನಮ್ಮ ಕಾಳ್ಪುಟ್ಟಿಗೆ ನೀಯ ಇಂಥ ಕೆಲಸ ಎಲ್ಲನೂ ಮಾಡ್ತಾ ಇರೋದು ಯಾವ್ದು ಸರಿ? ನನ್ನ ಪೊದ್ದು ಡಾರ್ಲಿಂಗು ಗೆನೆನಿಯ ಇಷ್ಟೊಂದೆಲ್ಲನೂ ಮಾಡ್ತಾವ್ರಲ್ಲ ಇವರೆಲ್ಲ ಸೇರ್ಕೊಂಡು. ಈ ಪೊದ್ದು ಪೆದ್ದು ಎಲ್ಲ ಒಂದೇ ನೆನೆಯ, ಬರೀ ತಿಮ್ಮಿ ಥರ ಆಡ್ತಾಳೆ ತಿಮ್ಮಿ. ಅಯ್ಯೋ ತಿಮ್ಮಿ, ತಿನ್ನೋದು ಬಿಟ್ಬಿಟ್ಟು ಮನೆಯಾಗ ಏನು ನಡೀತಾಯ್ತು ಅಂತ ನೋಡೇ ತಿಮ್ಮಿ. ಯಾವಾಗೂ ನಾನೇ ಇರೋಕ್ಕಾಗಲ್ಲ ನಿನ್ನ ಜೊತೆ. ನೀನು ಬಿಡು, ನೀನು ಯಾಕೆ ಕಷ್ಟಪಡ್ತೀಯ? ನೀನು ಕರ್ಕೊಂಡು ಹೋಗೋಕ್ಕೆ ತಾನೇ ಬಂದಿರೋದು ನಾನು. ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಅವಾಗ ಯಾವ ಸಮಸ್ಯೆನೂ ಇರೋದಿಲ್ಲ ನಿನಗೆ.